ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆಚೆ ಹೊಂಟಿದ್ದೀವಿ, ಎದಕ್ಕೆ ಹೊಂಟಿದ್ದೀವಿ ಅಂತ ಲಾಗ್ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಮನೆಯಲ್ಲಿ ತಿನಿಸು ಎಲ್ಲ ಖಾಲಿಯಾಗಿದೆ, ತೊಗೊಂಬರಕ್ಕೆ ಹೊಂಟಿದ್ದೀವಿ. ಕೌಶಿಕ್ ಫುಲ್ ಖುಷಿಯಾಗಿದೆ ನೋಡಿ. ರೆಡಿ ಆಗಿದ್ದೀವಿ, ಇವಾಗ ಹೊರಡ್ತಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಚೆ ಹೊಂಟಿದ್ದೇವೆ ಫ್ರೆಂಡ್ಸ್. ಕೌಶಿಕ್ ನೋಡಿ ಅವರಪ್ಪನ ದಾರಿ ಕಾಯ್ತಾ ಇದ್ದಾನೆ. ಅವರಪ್ಪನೂ ರೆಡಿ ಆಗ್ತಾ ಇದ್ದಾರೆ. ಹಾಯ್ ನಡಿ. ಅವರಪ್ಪನೂ ರೆಡಿ ಆಗ್ತಾ ಇದ್ದಾರೆ, ಹೊರಡುತ್ತಿದ್ದೀವಿ ಇವಾಗ. ಕೌಶಿಕು ತಲೆ ಬಾಚ್ಕೊತಾ ಇದ್ದಾನೆ. ಬಾಚ್ಕೊ ಹೆಂಗೆ? ಹಾಗೆ ಬಾಚ್ಕೊತಾ ಇದ್ದಾನೆ ಅವನು. ಹೋಗಿ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಏನೇನು ತೊಗೊಂಬರ್ತೀನಿ ಏನೇನು ಅಂತ ತೋರಿಸ್ತೀನಿ ಮತ್ತೆ. ನೋಡಿ ಫ್ರೆಂಡ್ಸ್, ಇದೆ ಸ್ಟಾರ್ ಬಜಾರು. ಯಾವ ಥರ ಇದೆ ಅಂತ ನೋಡಿ. ಕೌಶಿಕ್ ಕಳ್ತಾ ಇದ್ದಾನೆ, ಏನೂ ಮಾಡಿಸ್ಕೊಡ್ತಾ ಇಲ್ಲ ಇವತ್ತು. ನೋಡಿ ಅದರಲ್ಲಿ ಕುತ್ಕೊತಾನಂತೆ, ಕುತ್ಕೊತಾ ಇದ್ದ ಕೌಶಿಕ್. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಇತ್ತು, ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಏನು ಎಲ್ಲ ತೊಗೊಂಡು ಹೊರಗೆ ಬರ್ಬೋದು. ನಮ್ಮ ಸೈಡ್ ಎಲ್ಲ ಸಂತೆ ಮಾಡ್ತೀವಿ ನಾವು. ಈ ಥರ ಚೀಲ ಇಡಬೇಕಿಲ್ಲಿ, ಚೀಲ ಒಳಗೆ ಒಯ್ಯೋ ಹಾಗಿಲ್ಲ. ನಮ್ಮ ಕಡೆ ಸಂತೆ ಮಾಡ್ತೀವಿ ಫ್ರೆಂಡ್ಸ್ ಅಡ್ಡಾಡಿ. ಇಲ್ಲಿ ಒಂದು ಅಂಗಡಿ ಒಳಗೆ ಹೋಗಿಬಿಟ್ರೆ ಎಲ್ಲ ತೊಗೊಂಡು ಬರ್ಬೋದು ಫ್ರೆಂಡ್ಸ್. ಆ ಥರ ಇತ್ತು. ಕಾಯಿಪಲ್ಲೆ, ಕಿರಾಣಿ ಸಾಮಾನು ಎಲ್ಲ ಇತ್ತು ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿ ಇವನು ಫುಲ್ ಖುಷಿಯಾಗಿದ್ದ. ಅವರಪ್ಪ ಇದ್ದರು ಇವತ್ತು ಮನೆಯಲ್ಲಿ. ಇವತ್ತು ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆ ಪಕ್ಕ ಒಂದು ಹುಡುಗ ಇತ್ತು, ನಮ್ಮ ರಿಲೇಷನ್ನೇ. ಇವಾಗ 10th ಎಕ್ಸಾಮ್ ಬರೆದಿದ್ದ ಫ್ರೆಂಡ್ಸ್. ಅವನು ಬರೆದು ಇವತ್ತು ಬೆಳಿಗ್ಗೆನೇ ಇದು ಕರೆಂಟ್ ಶಾಕ್ ಹೊಡೆದು, ಮೋಟ್ರ್ ಹಚ್ಚಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆದು ತೀರ್ ಹೋದ ಪಾಪ. ಅವನು ನಮ್ಮನೆ ಪಕ್ಕನೇ, ಅಲ್ಲಿ ನಮ್ಮ ಗಂಡನ ಮನೆಯಲ್ಲಿ ಹೇಳಿದ್ರು ಇವತ್ತು ಬೆಳಗ್ಗೆ ಫೋನ್ ಮಾಡಿ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೇವೆ ಆ ಹುಡುಗನ್ನೇ. ಪಾಪ ಅನ್ನಿಸ್ತು ಫ್ರೆಂಡ್ಸ್. ಅವ್ನು ನೋಡಿದರೆ ಜೀವ ಮರ ಅನ್ನುತ್ತೆ ನೋಡಿ. ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ಇವತ್ತೇನು ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ ನಮಗೂ ಮಾಡೋಕ್ಕೆ. ನೋಡಿ ಯಾವ ಥರ ಇದೆ ಅಂತ. ಇವತ್ತೇನು ಆಚೆನೇ ಹೋಗಬಾರ್ದು ಅಂದ್ಕೊಂಡಿದ್ವಿ ಮನೆಯಲ್ಲಿ. ಮತ್ತು ಅಡುಗೆ ಮಾಡೋಕ್ಕೆ ಏನೂ ಇರಲಿಲ್ಲ ಫ್ರೆಂಡ್ಸ್. ರವಿವಾರ ಅಷ್ಟೇ ನಮಗೆ ಟೈಮ್ ಸಿಗೋದು. ಅಕ್ಕಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಹೋಗಿ ತೊಗೊಂಬರೋಣ ಅಂತ ಹೋದೀವಿ. ಏನೋ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್. ಇವತ್ತು ಒಂಥರ ಅನಿಸ್ಬಿಟ್ಟಿದೆ. ಪಾಪ ಹುಡುಗನ ನೋಡಿದರೆ ಜೀವ ಮರ ಅನ್ನುತ್ತೆ. ಫೋಟೋ ಹಾಕಿದ್ರು ನೋಡಿದ್ವಿ, ಮನಸ್ಸಿಗೆ ಒಂಥರ ಅನ್ನಿಸ್ತು ಫ್ರೆಂಡ್ಸ್. ಅವರಪ್ಪನೂ ಏನೋ ಅಷ್ಟೊಂದು ಏನೋ ಖುಷಿ ಇರಲಿಲ್ಲ. ಅವಗೂ ಮೂಡಾಪ್ ಆಗಿತ್ತು. ಅವನು ನೋಡಿದ್ನಲ್ಲ, ಡೈಲಿ ಮಾತಾಡ್ಸೋನು ಅಲ್ಲಿ ಹೋಗತ್ಲೆ. ಅದಕ್ಕೆ ಮನಸ್ಸಿಗೆ ಒಂಥರ ಬೇಜಾರಾಗಿತ್ತು ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ. ನಾವು ಇವತ್ತು ನಿಮಗೋಸ್ಕರ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಹೋಗಿ ವಿಡಿಯೋ ಮಾಡಿ ಹಾಕಬೇಕಂತ ಮಾಡಿದ್ದೆ ಫ್ರೆಂಡ್ಸ್. ನಾನು ಹೆಂಗೂ ರವಿವಾರ ಇದೆ, ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಜ್ಜ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದರು. ಮನಸ್ಸಿಗೆ ಬೇಜಾರಾಗಿ ಹೋಗಲೇ ಇಲ್ಲ. ಅದಕ್ಕೆ ಹಿಟ್ಟೋದು ಖಾಲಿಯಾಗಿತ್ತು, ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್. ಮುಂದಿನ ವಾರ ಹೋಗಿ ಮಾಡಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚಪಾತಿ ಹಿಟ್ಟು, ಗೋಡಂಬಿ ಅವನ್ನ ತೊಗೊಂಡ್ವಿ. ನೋಡಿ ಯಾವ ಥರ ಇದೆ ಅಂತ.
ಆ ಹುಡುಗ ನಮ್ಮ ಕೌಶಿಕಿಗೆ ತುಂಬಾ ಜೀವಿದ್ದ ಫ್ರೆಂಡ್ಸ್. ಈಗ ನಾ ಜೀವ ಮಾಡೋನು, ಮುದ್ದು ಮಾಡೋನು. ನಾವು ಹೋದರೆ ಹಂಗಕ್ಕ ಹಿಂಗಕ್ಕ ಅಂತ ಹೇಳೋನು. ಒಂಥರ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಆ ಹುಡುಗನ್ನೇ. ಅವರಮ್ಮ ಪಾಪ ಇಬ್ಬರೇ ಗಂಡ್ಮಕ್ಳು ಅವರು. ಅದರಲ್ಲಿ ಇವಾಗ ಹಿರಿಯವನೇ ಇವನು, ಅವನೇ ತೀರ್ಕೊಂಡ. ಪಾಪ ಅವರಮ್ಮಗೆ ಎಷ್ಟು ಬೇಜಾರಾಗಿದೆ ಏನೋ. ಊರಿಗೆ ಹೋಗಬೇಕು ಫ್ರೆಂಡ್ಸ್, ಊಟ ಹಾಕಕ್ಕೆ ಹೋಗ್ತೀವಲ್ಲ ಅವಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ನೋಡಿ ಯಾವ ಥರ ಇತ್ತು. ಮೊಸರು ಪಾಕಿಟ್ಟು ಅದು ತೊಗೋಬೇಕಿತ್ತು, ಅದಕ್ಕೆ ಹೆಂಗೆ ಮಾಡ್ತೀನಿ ಯಾವುದೋ ಒಂದು ಬೀಳುತ್ತಾನ ಒಂದು ಬಿಟ್ರೆ ಸಣ್ಣ ತೊಗೊಂತೀಯ ಇದಂತು ಜಾಸ್ತಿ 40 ರೂಪಾಯಿ, 18 ರೂಪಾಯಿ. वो सांगा मोस्ट हंगा ತೊಳೆನಂತ. ಕೌಶಿಕ್ ನಾವು ಬ್ರಷ್ ಮಾಡೋದು ನೋಡಿ ನಾನು ಮಾಡ್ತೀನಿ ಅಂದ. ಅದಕ್ಕೆ ಸಣ್ಣ ಮಕ್ಕಳು ಫೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ 1 ಇಯರ್ಸ್ ಒಳಗೆ. ಅದಕ್ಕೆ ನಾನು ನೋಡ್ತಾ ಇದ್ದೆ. ಅದು ದುಬಾರಿ ಇತ್ತು ಫ್ರೆಂಡ್ಸ್, 150 ರೂಪಾಯಿನೋ ಏನೋ ಇತ್ತು. ಅದಕ್ಕೆ ನಾನು ಬೇಡ ಅಂತ ಸುಮ್ಮನೆ ಬಂದ್ವಿ. ಬೇಡ ಬಿಡು, ಮತ್ತೆ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತ. ಅದಕ್ಕೆ ಏನೂ ತಗೋಲಿಲ್ಲ ಫ್ರೆಂಡ್ಸ್, ಮತ್ತೆ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತ. ಬೆಂಗಳೂರಲ್ಲಿ ತುಂಬಾ ಕಷ್ಟ ಫ್ರೆಂಡ್ಸ್. ಯಾವ ಥರ ಏನು ಸಾಕಾಗುತ್ತೆ. ಏನು ತೊಗೋಬೇಕಾದ್ರೂ ಯೋಚನೆ ಮಾಡಿ ತೊಗೋಬೇಕು ಫ್ರೆಂಡ್ಸ್. ನೋಡಿ ಆ ಗ್ಲಾಸು ಯಾರಾದರೂ ಬಂದರೆ ಇದ್ದಿದ್ದೇ ಇಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ತೊಗೊಳೋಣ. 100 ರೂಪಾಯಿ ಕಾರಂತೆ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಆಯ್ತಾ? ಹೌದಪ್ಪ, ಹಾಯ್ ಆಯಿತು. ಹಾಯ್ ಆಯ್ತಂತೆ ಫ್ರೆಂಡ್ಸ್, ಅದನ್ನ ಹೇಳ್ತಾ ಇದ್ದಾನೆ ಕೌಶಿಕ. ಹಾಂ ನೋಡಿ ಯಾವ ಥರ ಕುಂತವನೇ. ಅವೇನೋ ತಿನ್ನೋವಂತೆ ಚಿಪ್ಸು ಅವೆಲ್ಲ, ಅದಕ್ಕೆ ಪಪ್ ಮಾಡ್ತಾ ಇದ್ದ. ಅವನ ಸ್ಟೈಲ್ ನೋಡಿ ಫ್ರೆಂಡ್ಸ್. ಅದು ತಿನ್ನೋದೇನಾದ್ರು ಇದ್ದರೆ ಆ ಥರ ಮಾಡ್ತಾನೆ, ಕೊಡಿಸ್ತಾರೆ ಅಂತ. ನಾವೇನು ಚಿಪ್ಸ್ ಅದೇನು ತೊಗೊಲಿಲ್ಲ. ನೋಡಿ ಲಿಫ್ಟಲ್ಲಿ ಆಡೋಕ್ಕಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅವನಿಗೆ. ಅದಕ್ಕೆ ಆಡಿಸ್ತಾ ಇದ್ದೆ. ಬರ್ತಾನೆ ಇಲ್ಲ ಫ್ರೆಂಡ್ಸ್, ಇಳಿಯೋಕ್ಕೆ ಒಲ್ಲೆ ಅಂದ. ಬೇಡಪ್ಪ ಬಾ ಅಂದರೂ ಕೇಳಲ್ಲ ಇಲ್ಲ. ಬರ್ತೀನಿ ಆಡ್ತೀನಿ ಅಂದ. ಆಡಿಸ್ತಾ ಇದ್ದೆ. ಅಲ್ಲಿ ಮತ್ತೆ ಬಟ್ಟೆ ಅದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ನಾನು ಆಡಿಸಿದ್ದಲ್ಲೇ ಮತ್ತು ಅವ್ರ ಅಪ್ಪಗೂ ಆಡಿಸು ಅಂತ ಇದ್ದ. ಅದಕ್ಕೆ ಆಡಿಸ್ತಾ ಇದ್ದ ಅವರಪ್ಪ. ನೋಡಿ ಫುಲ್ ಖುಷಿಯಾಗಿದ್ದ ಫ್ರೆಂಡ್ಸ್. ಅಲ್ಲಿ ಬಟ್ಟೆ, ಮೇಕಪ್ ಸೆಟ್ಟು ಅದೆಲ್ಲ ಸಿಗುತ್ತೆ. ನಾನು ಬಟ್ಟೆ ಏನು ತೊಗೊಂಡಿಲ್ಲ. ಕೌಶಿಕಿಗೆ ಮೊನ್ನೆ ಸರಿ ಹೋದಾಗ 300 ರೂಪಾಯಿ ಕೊಟ್ಟು ಒಂದು ಅಂಗಿ ತೊಗೊಂಡಿದ್ದೆ, ಚೆಂದ ಇದೆ ಅಂತ. ಮತ್ತೇನು ತೊಗೊಂಡಿಲ್ಲ ಫ್ರೆಂಡ್ಸ್. ನಾನಲ್ಲಿ ತೊಗೊಂಡ್ರೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಆಡ್ತಾ ಇದ್ದಾನೆ ಕೌಶಿಕ. ಫುಲ್ ಖುಷಿಯಾಗಿದೆ ಅವನಿಗೆ. ನಮ್ಮ ಕೌಶಿಕ್ ಹೇಗಿದ್ದಾನೆ ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ವಿ ಮನೆಗೆ. ಬಂದು ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ನೋಡಿ ಕೌಶಿಕ್ ಇಲ್ಲಿಂತಾನೆ ಹಣ್ಣು ತಿಂತಾನಂತೆ. ಹಣ್ಣು ತೊಗೊಂಬಂದಿದ್ದಾನೆ. 2 kg ಹಿಟ್ಟಿನ ಪ್ಯಾಕೆಟ್ ತೊಗೊಂಡ್ವಿ ಫ್ರೆಂಡ್ಸ್. 1 kg ಎಣ್ಣೆ ಪ್ಯಾಕೆಟ್ ತೊಗೊಂಡ್ವಿ. ಪೇಸ್ಟ್ ತೊಗೊಂಡ್ವಿ. ಉದ್ದಿನಬೇಳೆ ತೊಗೊಂಡೆ.
ಆ್ಯಪಲ್ ತೊಗೊಂಡೆ ಕೌಶಿಕಿಗೆ, ಹಾಗೆ ಬಾದಾಮಿ ನೆನೆಹಾಕಿ ಅವ್ನು ವೀಕ್ ಆಗಿದ್ದಾನೆ ಫ್ರೆಂಡ್ಸ್, ಅದಕ್ಕೆ ಬಾದಾಮಿ ತಿನ್ನಿಸ್ಬೇಕಂತೆ, ಅದಕ್ಕೆ ಬಾದಾಮಿ ತೊಗೊಂಡಿದ್ದೀವಿ. ದ್ರಾಕ್ಷಿ ತೊಗೊಂಡಿದ್ದೀನಿ, ದ್ರಾಕ್ಷಿ ಇವಾಗ ಹರಿದ ತಿನ್ನೋಕ್ಕೆ. ಇವು ಗ್ಲಾಸು ಯಾರು ಬಂದರೆ ಇದ್ದಿದ್ದೆ ಎಲ್ಲ ಫ್ರೆಂಡ್ಸ್, 100 ರೂಪಾಯಿ ಅಂತೆ. ನೋಡಿ ಎಷ್ಟಿದೆ, ಮಸ್ತಿದೆ. ಇದೊಂದು ಗ್ಲಾಸ್ ಬಾಕ್ಸ್ ತೊಗೊಂಡ್ವಿ, 100 ರೂಪಾಯಿ ಅಂತೆ. ಹಾಗೆ ಒಂದು ದೀಪ ಹಚ್ಚೋ ಎಣ್ಣೆ ತೊಗೊಂಡ್ವಿ ದೇವರಿಗೆ. ಹಂಗೆ ಬಾತ್ರೂಮ್ ತೊಳೆದೊಂದು ತೊಗೊಂಡ್ವಿ, ಶಾಂಪೂ ತೊಗೊಂಡ್ವಿ ಫ್ರೆಂಡ್ಸ್ ನೋಡಿ. ಮತ್ತು ಒಂದು ಸೋಪ್ ತೊಗೊಂಡ್ವಿ, ಅಕ್ಕಿ ಪ್ಯಾಕೆಟ್ ತೊಗೊಂಡ್ವಿ ಫ್ರೆಂಡ್ಸ್. ಅಕ್ಕಿ ಖಾಲಿ ಆಗಿತ್ತು, ಅದಕ್ಕೆ ಅಕ್ಕಿ ಪ್ಯಾಕೆಟ್ ತೊಗೊಂಡ್ವಿ. ಇಷ್ಟಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟಾಯಿತು ಅಂದರೆ 2000 ರೂಪಾಯಿ ಬಿಲ್ ಆಯಿತು ಫ್ರೆಂಡ್ಸ್. ನೋಡಿ 2000 ರೂಪಾಯಿ ಆಯಿತು ಇಷ್ಟಕ್ಕೇ. ಎಲ್ಲ ಬೆಂಗಳೂರ್ದು ಬರೀ ದುಡ್ದಿದ್ದು ಇದಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ 2000 ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್ ಬಿಲ್ಲು. ನೋಡಿ ಇವನು ಆ್ಯಪಲ್ ತಿಂತಾ ಇದ್ದಾನೆ, ಹೆಚ್ಚು ಕೊಡ್ತಾ ಇದ್ದಾರೆ, ಅವ್ರ ಅಪ್ಪ ತಡಿತಾ ಇಲ್ಲ, ಬೇಕಂತೆ ತಿಂತಾನಂತೆ. ಹಾಯ್ ಮಾಡು. ಹಾಂ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾ ಇದ್ದಾನೆ. ಇವಾಗ ಬಂದಿದ್ದೀವಿ ನಾವು, ಇನ್ನೂ ಅಡುಗೆ ಮಾಡಬೇಕು. ಗ್ಲಾಸ್ ಮಸ್ತಿದೆ ಫ್ರೆಂಡ್ಸ್, 100 ರೂಪಾಯಿ ಅಂತೆ 6 ಗ್ಲಾಸಿಗೆ. ನೋಡಿ 6 ಗ್ಲಾಸ್ ಇದೆ ಫ್ರೆಂಡ್ಸ್, 100 ರೂಪಾಯಿ ಅಂತೆ. ಮಸ್ತಿದೆ ಫ್ರೆಂಡ್ಸ್. ಅದಕ್ಕೆ ಯಾರಾದರೂ ಬಂದರೆ ಜ್ಯೂಸ್ ಹಾಕಿಕೊಡೋಕ್ಕೆ ಇರಲಿಲ್ಲ, ಅದಕ್ಕೆ ತೊಗೊಂಡ್ವಿ ಫ್ರೆಂಡ್ಸ್. ಯಾವ ಥರ ತೊಗೊಂಡಿದ್ದೀವಿ ಅಂತ, ಚೆನ್ನಾಗಿದೆ ಇಲ್ಲೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಅವರಪ್ಪ ಹೆಚ್ಚು ಕೊಟ್ಟರೆ ಬೇಡವಂತೆ, ಇಡೇ ಹಣ್ಣೆ ತಿಂತಾನಂತೆ ಫ್ರೆಂಡ್ಸ್. ನೋಡಿ ಯಾವ ಥರ ಸೆಟ್ಕೊಂಡು ಓಡಾಡ್ತಾ ಇದ್ದಾನೆ. ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.